ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ ಹಲವು ದಿನಗಳಿಂದ ಇಡೀ ದಿವಸ ಈ ವಿಷಯದ ಕುರಿತಾಗಿ ನೀವು ಟಿ ವಿ ಚಾನಲ್ಗಳಲ್ಲಿ, ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಇದರ ಕುರಿತಾಗಿ ಪುಂಖಾನುಪುಂಖವಾಗಿ ಬೇಕಾದಷ್ಟು ಸುದ್ದಿಗಳನ್ನು ನೋಡಿದ್ದೀರಿ, ಓದಿದ್ದೀರಿ, ಕೇಳಿದ್ದೀರಿ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಬೇಕಾದಷ್ಟು ವಿಷಯಗಳು ಬಂದು ಹೋಗ್ಬಿಟ್ಟಿದ್ದಾವೆ. ಮತ್ತೆ ನಾನು ಅದೇ ವಿಷಯವನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮೊದಲು ಅದರ ಸ್ಪಷ್ಟೀಕರಣವನ್ನು ಕೊಟ್ಬಿಡ್ತೀನಿ. ನಾನು ಮಾತಾಡ್ತಾ ಇರೋದು ಇದೆಲ್ಲವನ್ನು ಬಿಟ್ಟು ಬೇರೆ ಆಯಾಮದಲ್ಲಿ ಈ ಪ್ರಕರಣವನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಭಾಳ ಸರಳ ವ್ಯಕ್ತಿ. ಆತನಿಗೆ ಯಾವುದೇ ರೀತಿಯಾದಂಥ ದೌರ್ಬಲ್ಯಗಳಿಲ್ಲ, ಆತನ ಮೇಲೆ ಯಾವುದೇ ರೀತಿಯ ಆರೋಪಗಳಿಲ್ಲ. ಆತ ಸಮಾಜಕ್ಕೆ ತುಂಬ ಬೇಕಾದಂಥ ವ್ಯಕ್ತಿಯಾಗಿರ್ತಾನೆ. ಕುಟುಂಬದಲ್ಲಿಯೂ ಭಾಳ ಒಳ್ಳೆಯ ಹೆಸರಿಟ್ಕೊಂಡಿರ್ತಾನೆ. ಆತನ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಸಗಣಿ ರಾಚುವಂಥ ಒಂದಷ್ಟು ಜನ ಸಿದ್ಧರಾಗ್ಬಿಡ್ತಾರೆ. ಹಾಗೆ ಮಾಡಿದ ತಕ್ಷಣ ನಂಬಿದಂಥ ನಾವು ಕೂಡ ಅವರ ಬಗ್ಗೆ ಅನುಮಾನವನ್ನು ಹುಟ್ಟಾಕೊಂಡ್ಬಿಡ್ತೀವಿ ನಮ್ಮ ಮನಸ್ಸಿನಲ್ಲಿ. ಒಂದು ಮದುವೆ ಮನೆಗೆ ಹೋಗ್ತೀವಿ, ಒಂದು ಚೌಲ್ಟ್ರಿಗೆ, ಕಲ್ಯಾಣ ಮಂಟಪಕ್ಕೆ. ಹುಡುಗ ಭಾಳ ನಾಜೂಕಾಗಿ ತನ್ನ ತಾಯಿ ತಂದೆ ಜೊತೆ ಬಂದಿರ್ತಾನೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾನೆ. ಮದುವೆ ವಯಸ್ಸಿಗೆ ಬಂದಂಥ ಹುಡುಗ. ಆತನಿಗೆ ಕನ್ಯಾ ಹುಡುಕ್ತಾ ಇರ್ತಾರೆ. ಯಾರೋ ಒಂದು 4 ಜನ ಹೇಳ್ತಾರೆ, ಇಲ್ಲರಿ ಆ ಹುಡುಗನ ಸ್ವಭಾವ ಸರಿ ಇಲ್ಲಂತೆ. ಮೊನ್ನೆ ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಆತ ಸ್ಕೂಟ್ರ್ ಮೇಲೆ ಅಡ್ಡಾಡ್ಲಿಕ್ಕೆ ಹತ್ತಿದ್ನಂತೆ. ಅಷ್ಟೊತ್ತಿಗೆ ಇನ್ನೊಬ್ಬ ಹೆಣ್ಮಗಳು ಬರ್ತಾಳೆ, ಇಲ್ಲರಿ ಅವನು ಬಾರ್ನಾಗಿದ್ದಂತೆ, ನನ್ನ ಮಗನೇ ಹೇಳ್ದ ಅಂತ. ಇವ್ರ ಮಗ ಆ ಬಾರ್ ಒಳಗಡೆ ಯಾಕೆ ಹೋಗಿದ್ದ ಅಂತ ಇನ್ನೊಬ್ರು ಕೇಳಂಗಿಲ್ಲ. ಹೌದಾ? ಓ, ಇನ್ನೊಬ್ಬಳು ಬರ್ತಾಳೆ, ಹೌದು ಕಣ್ರಿ, ನನ್ನ ಮಗನು ಹೇಳ್ದ ಡೇ ಟೈಮೇ ಬಾರಲ್ಲಿ ಕೂತಿರ್ತಾನೆ ಅಂತ. ಅವನ ಜೀವನದಲ್ಲಿ ದೇವ್ರ ಮುಂದೆ ತೀರ್ಥ ತೊಗೊಳೋದು ಬಿಟ್ಟು ಬೇರೆ ಏನನ್ನೂ ಆ ಯುವಕ ಮಾಡಿರೋದಿಲ್ಲ. ಆದರೆ ಕ್ಷಣಾರ್ಧದಲ್ಲಿ ಆತನೊಬ್ಬ ಪಾನಮತ್ತನಾಗಿ ಕಾಣಿಸ್ತಾನೆ, ಕುಡುಕನ ರೀತಿಯಲ್ಲಿ ಕಾಣಿಸ್ತಾನೆ. ಕ್ಷಣಾರ್ಧದಲ್ಲಿ ಆತ ಒಬ್ಬ ಸ್ತ್ರೀ ಲಂಪಟನಾಗಿ ಕಾಣಿಸ್ತಾನೆ. ತನ್ನ ಶೀಲವನ್ನು ಕಳ್ಕೊಂಡಂಥ, ಕ್ಯಾರೆಕ್ಟರನ್ನು ಕಳ್ಕೊಂಡಂಥ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಇದು ಧರ್ಮದ ವಿಚಾರಕ್ಕೂ ಬರಬಾರ್ದು. ನಾವೊಂದು ಶ್ರದ್ಧಾ ಕೇಂದ್ರ ಇರ್ತದೆ. ಆ ಶ್ರದ್ಧಾ ಕೇಂದ್ರದ ಬಗ್ಗೆ ನಾವು ಅಪಾರವಾದಂಥ ಭಕ್ತಿಯನ್ನು ಇಟ್ಕೊಂಡಿರ್ತೀವಿ. ಅದಕ್ಕೊಂದು ಆಡಳಿತ ಮಂಡಳಿ ಇರುತ್ತೆ, ಅದಕ್ಕೊಬ್ಬ ಧರ್ಮದರ್ಶಿ ಇರ್ತಾರೆ, ಅದರದ್ದೇ ಆದಂಥ ವ್ಯವಸ್ಥೆಗಳಿರ್ತವೆ. ಅದು ಯಾವುದನ್ನು ನೋಡಲಾರದೆ ನಾವು ನೇರವಾಗಿ ಹೋಗ್ತೀವಿ, ಗರ್ಭಗುಡಿ ಎದುರುಗಡೆ ನಿಂತು ನಮಸ್ಕಾರ ಮಾಡಿ, ನಮ್ಮ ಭಕ್ತಿಯನ್ನು ದೇವರೆದುರಿಗೆ ನಮ್ಮ ಸಮರ್ಪಣೆ ಏನಿದೆ ಅದನ್ನು ಮಾಡಿ, ಹರಕೆ ಹಾಕೋದಿದ್ರೆ ಹರಕೆಯನ್ನು ಹಾಕಿ, ಒಂದು ದಿವಸ ತಂಗೋದಿದ್ರೆ ಅಲ್ಲೇ ಉಳ್ಕೊಂಡು ಪ್ರಶಾಂತವಾದ ವಾತಾವರಣದಲ್ಲಿದ್ದು ಮಾರನೇ ದಿವಸ ಬರ್ತೀವಿ. ನಮಗೂ ಉಳಿದ ಯಾವುದೇ ಆಡಳಿತಕ್ಕಾಗಲಿ, ಉಳಿದ ಜಂಜಾಟಕ್ಕಾಗಲಿ, ಉಳಿದ ಲೌಕಿಕ ಜೀವನಕ್ಕಾಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಯಾವಾಗ ಒಂದು ಶ್ರದ್ಧಾ ಕೇಂದ್ರದ ಸುತ್ತ ರಾಜಕೀಯ ಹೆಣೆದುಕೊಳ್ಳುತ್ತೋ, ಅದರ ಬಲೆ ಸುದ್ದಿಯಾಗತ್ತೋ, ಸೃಷ್ಟಿಯಾಗತ್ತೋ, ಯಾವಾಗ ಆಡಳಿತ ಮಂಡಳಿಯ ಬಗ್ಗೆಯೇ ಇನ್ನಿಲ್ಲದ ಹಾಗೆ ಅಪಚಾರ ಮಾಡುವಂಥ ಕೆಲಸ ಶುರುವಾಗುತ್ತೋ, ಅಪಪ್ರಚಾರ ಮಾಡುವ ಕೆಲಸ ಶುರುವಾಗುತ್ತೋ, ಆವಾಗ ಶ್ರದ್ಧಾ ಕೇಂದ್ರಕ್ಕೆ ನಾವು ಹೋಗ್ತಾ ಇದ್ವಲ್ಲ, ಇಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ಒಂದು ಅನುಮಾನ ಟಿಸಿಲೊಡೆಯುತ್ತೆ, ವ್ಯಾಕುಲತೆ ಮನೆ ಮಾಡುತ್ತೆ. ಯಾಕೆ ವ್ಯಾಕುಲತೆ ಆಗುತ್ತೆ ಅಂತಂದರೆ, ಯಾವುದರ ಬಳಿ ಹೋಗಿ ನಮ್ಮ ಅಹಂಕಾರವನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡಿ ಬರ್ತೀವೋ, ಯಾವ ಜಾಗದಲ್ಲಿ ನಾವು ಎಲ್ಲವನ್ನೂ ತೊರೆದು ದೇವರೇ ನೀನೇ ನೋಡ್ಕೊ ಅಂತ ಹೇಳ್ತೀವೋ, ಅಂಥ ಜಾಗವು ಪರಿಶುದ್ಧವಾಗಿಲ್ಲವಲ್ಲ, ನಿರ್ಮಲವಾಗಿಲ್ಲವಲ್ಲ, ದಿವ್ಯವಾಗಿಲ್ಲವಲ್ಲ ಅನ್ನುವಂಥ ಒಂದು ಬೇಸರ ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಕಳೆದ 10 ವರ್ಷ 12 ವರ್ಷಗಳಿಂದ ಈ ರೀತಿ ಒಂದು ಶ್ರದ್ಧಾ ಕೇಂದ್ರವನ್ನು ಜನರ ಭಕ್ತರ ವ್ಯಾಕುಲತೆಗೆ ಒಳಪಡಿಸಿದಂಥ ಘೋರ ಅಪರಾಧವನ್ನು ಈ ಮಟ್ಟಣ್ಣನ ಗ್ಯಾಂಗು, ತಿಮರೋಡಿ ಗ್ಯಾಂಗು, ಈ ಮುಲ್ಲಾ ಸಮೀರ ಇವರೆಲ್ಲ ಸೇರಿ ಮಾಡ್ಕೊಂಡ್ಬಂದಿದ್ದಾರೆ. ಇವರ ವಾದವನ್ನು ನೀವು ಕೇಳಿದ್ದೀರಿ. ಮತ್ತೆ ನಾನು ಅದನ್ನು ಪುನರಪಿ ಪ್ರಚ್ಛ ಮಾಡೋದಿಲ್ಲ, ಚರ್ಣ ಮಾಡೋದಿಲ್ಲ. ಆದರೆ ಒಂದು 4 ಉದಾಹರಣೆಗಳನ್ನು ನಿಮಗೆ ಹೇಳ್ತೀನಿ. ಅದು ಹೇಳಿದ ತಕ್ಷಣ ನಿಮಗೆ ಆವಾಗ ಆಲೋಚನೆ ಬರ್ತದೆ, ಹೌದಲ್ವ ಇವರೆಲ್ಲ ಈ ರೀತಿ ಮಾತಾಡಿದ್ದು ಹೌದಲ್ವ ಅಂತ ನಿಮ್ಗೆ ಅನಿಸುತ್ತೆ. ಮೊದಲು ತಿಮರೋಡಿ ಬರ್ತಾನೆ. ತಿಮರೋಡಿ ಬಂದು ಹೇಳ್ತಾನೆ, ಈ ಧರ್ಮಸ್ಥಳದ ದೇವಸ್ಥಾನ ಇದೆಯಲ್ಲ, ಇಲ್ಲಿ ನಡೀತಾ ಇರುವಂಥ ಅಕ್ರಮ ಎಲ್ಲ ನೋಡಿದರೆ ಅದಕ್ಕೆ JCB ಬುಲ್ಡೋಸರ್ ಹಚ್ಚಿ ಕೆಡಬೇಕು, ಅದಕ್ಕಾಗಿ ಜನ ಸಿದ್ಧರಾಗಬೇಕು ಅಂತ ಹೇಳ್ತಾನೆ. ಹೆಗಲ ಮೇಲೆ ಕೇಸರಿ ಟವಲ್ ಹೊತ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ತನ್ನದು ಹಿಂದೂ ಸಮಿತಿ ಅಂತ ಯಾವುದೋ ಒಂದು ಸಂಘಟನೆಯ ಹೆಸರು ಹೇಳ್ತಾನೆ.
ನಮ್ಮ ಹೋರಾಟ ಧರ್ಮಸ್ಥಳ ದೇವರ ಬಗ್ಗೆ ಅಲ್ಲ, ಧರ್ಮಾಧಿಕಾರಿಯ ವಿರುದ್ಧ ಆತ ನಕಲಿ ದೇವಮಾನವ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈತನನ್ನು ನಂಬಿಕೊಂಡಂಥ ಒಂದಷ್ಟು ಜನ ಈತನ ಜೊತೆ ಸೇರ್ತಾರೆ. ಈ ರೌಡಿ ಗ್ಯಾಂಗು ಇಡೀ ಊರಿನಲ್ಲಿ ಒಂದು ವ್ಯಾಕುಲತೆಯನ್ನು ನಿರ್ಮಾಣ ಮಾಡುತ್ತೆ, ಒಂದು ಅರಾಜಕತೆಗೆ ಕಾರಣೀಭೂತ ಆಗತ್ತೆ. ಇನ್ನು ಮಟ್ಟಣ್ಣವರನ್ನುವಂಥ ವ್ಯಕ್ತಿ ಬರ್ತಾನೆ. ಈತನ ಹಿನ್ನೆಲೆಯ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ಮಾಸ್ಕ್ ಮ್ಯಾನನ್ನು ತನಿಖೆ ನಡೀತಾ ಇರುತ್ತೆ. ತನಿಖೆ ನಡೆಯುವ ಸಂದರ್ಭದಲ್ಲಿ ಹೆಣಗಳು ಸಿಗೋದಿಲ್ಲ, ಅಸ್ಥಿಪಂಜರ ಸಿಗೋದಿಲ್ಲ, ಅಸ್ಥಿಗಳು ಸಿಗೋದಿಲ್ಲ, ಕಳೆಬರ ಸಿಗೋದಿಲ್ಲ. ಏನು ಸಿಗದೆ ಇದ್ದಾಗ ಹೇಳ್ತಾನೆ, ಕಾಡಹಂದಿ ಮುಳ್ಳುಹಂದಿ ಎಲ್ಲ ಬಂದು ತಿನ್ಕೊಂಡು ಹೋಗ್ಬಿಟ್ಟಿರ್ತಾವೆ ಅಂತ ಆತ ಹೇಳ್ತಾನೆ. ನೋಡಿ ಹೇಗೆ ಸೃಷ್ಟಿ ಮಾಡ್ತಾರೆ ಒಂದು ವಿಷಯವನ್ನು, ಹೇಗೆ ಇವರು ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ತಿರುಚ್ತಾರೆ ಅನ್ನೋದಕ್ಕೆ ಹೇಳ್ತಾರೆ. ಇನ್ನು ಈ ಮುಲ್ಲಾ ಸಮೀರ ಬರ್ತಾನೆ, ಇವನು ಧೂರ್ತ ಸಮೀರ. ಈತ ಹೇಳೋ ಮಾತು ಬೇರೆ. ಇವರು ಸರಿಯಾಗಿ ಗುಂಡಿಯನ್ನೇ ತೆಗಿತಾ ಇಲ್ಲ. ಯಾಕೆ ಹೆಣ ಸಿಗ್ತಾ ಇಲ್ಲ? ಹೆಣ ಸಿಗಲೇಬೇಕಲ್ವಾ? ಅಂದರೆ ಇವನಿಗೆ ಪಾತಾಳಕ್ಕೆ ಹೋಗಿ ಹೆಣವನ್ನು ಹುಡ್ಕೊಂಬರ್ಬೇಕು. ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು. SIT ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಈತ ಪ್ರಶ್ನೆ ಕೇಳ್ತಾನೆ. ಈತ ಮಾಡಿರೋ ವಿಡಿಯೋನೇ ಸುಳ್ಳು, ಅಲ್ಲಿರುವಂಥ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರೇ ಸುಳ್ಳು, ಈತ ಹೇಳಿರೋ ಜಮೀನ್ದಾರ್ ಮಾಡ್ತಾ ಇರುವಂಥ ದಬ್ಬಾಳಿಕೆನೇ ಸುಳ್ಳು. ಆದರೆ ಈತ ಆ ರೀತಿಯ ಕಾರಣ ಹೇಳ್ತಾನೆ. ಇವ್ರ ಜೊತೆ ಇನ್ನೊಬ್ಬ ಹೆಣ್ಮಗಳು ಮುದುಕಿ ಸೇರ್ಕೋತಾಳೆ. ಆಕೆ ಹೆಸರು ಸುಜಾತಾ ಭಟ್ ಅಂಥೇಳಿ. ಆಕೆಯ ಮಾತುಗಳನ್ನು ಕೇಳಿಬಿಟ್ರೆ ಆಕೆ ತನ್ನ 7 ದಿನಗಳಲ್ಲಿ ಯಾವ ರೀತಿಯ ಆಟಾಟೋಪ ಮಾಡಿರ್ಬೋದು, ಎಷ್ಟು ಕುಟುಂಬಗಳನ್ನು ಹಾಳು ಮಾಡಿರ್ಬೋದು, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ 4 ಜನರಿಗೆ ಕೆಟ್ಟವನಾಗಿರ್ಬೋದು, 40 ಜನರಿಗೆ ಕೆಟ್ಟವನಾಗಿರ್ಬೋದು, 400 ಜನಕ್ಕೆ ಕೆಟ್ಟವನಾಗಿರ್ಬೋದು, 10 ಕುಟುಂಬದವರಿಗೆ ಬೇಕಾದವನು ಆಗಿರದೇ ಇರ್ಬೋದು. ಆದರೆ ಇವಳ ಜೀವನದಲ್ಲಿ ಬಂದವರು ಯಾರ್ಯಾರಿದ್ದಾರೆ ಎಲ್ಲರೂ ಈಕೆಯ ಚಾರಿತ್ರ್ಯದ ಬಗ್ಗೆ ಮಾತಾಡ್ತಾರೆ, ಈಕೆಯ ಕಳ್ಳತನದ ಬಗ್ಗೆ ಮಾತಾಡ್ತಾರೆ, ಈಕೆಯ ವಂಚನೆಯ ಬಗ್ಗೆ ಮಾತಾಡ್ತಾರೆ, ಈಕೆಯ ದುರುಳತೆಯ ಬಗ್ಗೆ ಮಾತಾಡ್ತಾರೆ. ಮಂಥರೆ ನೆನಪಾಗ್ತದೆ. ಈಕೆ ನೋಡಿದ ತಕ್ಷಣ ನನಗೆ ಮಂಥರೆಯ ಪಾತ್ರ ನೆನಪಾಗ್ತದೆ. ರಾಮಾಯಣದಲ್ಲಿ ಮಂಥರೆಯ ಪಾತ್ರ ಬರ್ತಲ್ಲ, ಆ ರೀತಿಯಾಗಿ ಈಕೆ ಗೋಚರಿಸ್ತಾಳೆ. ಈಕೆ ಬೆನ್ನು ಹತ್ತಿ ಮಾಧ್ಯಮದವರು ಬೆಳಗ್ಗಿಂದ ಸಂಜೆವರೆಗೂ ಈಕೆ ಹಿಂದೆ ಎಡತಾಗ್ತಾರೆ. ಪ್ರತಿ ಸಲ ಹೊಸ ಕತೆ ಹೇಳ್ತಾಳೆ. ಹೊಸ ಕತೆ ಎಷ್ಟು ಸುಳ್ಳು ಆಗಿರ್ತದೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿ ಇರ್ತದೆ. ಒಬ್ಬರಿದ್ರಿಗೆ ಹೇಳ್ತಾರೆ, ನಾನು ಕಲ್ಕತ್ತಾದ CBI ಆಫೀಸಲ್ಲಿ 8 ವರ್ಷ ಸರ್ವಿಸ್ ಮಾಡಿ ಸ್ಟೆನೋ ಆಗಿ, ಈಗಿನ ಹಾಗೆ ಅವಾಗ ಕಂಪ್ಯೂಟರ್ ಇಲ್ಲ, ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ, ಶಾರ್ಟ್ ಹ್ಯಾಂಡಲ್ಲಿ ಬರೀಬೇಕಾಗಿತ್ತು. 8 ವರ್ಷ ಆದಮೇಲೆ ನಾನು VRS ತೊಗೊಂಬಂದೆ ಅಂತ ಒಬ್ಬರಿದ್ರೆ ಹೇಳ್ತಾಳೆ. ಮತ್ತೊಬ್ಬರಿದ್ರಿಗೆ ಹೇಳ್ತಾಳೆ, ನಾನು ಹೊರಗುತ್ತಿಗೆ ಕೆಲಸದಲ್ಲಿದ್ದೆ, ಹೀಗಾಗಿ ನನ್ನ ಹತ್ರ ಅದರ ದಾಖಲೆಗಳೇ ಇಲ್ಲ, ಆದ್ದರಿಂದ ನಾನು CBI ಆಫೀಸಲ್ಲಿ ಕೆಲಸ ಮಾಡಿರುವಂಥ ದಾಖಲೆಗಳನ್ನು ನಿಮ್ಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಒಬ್ಬರಿಗೆ ಹೇಳ್ತಾಳೆ. ಮತ್ತೊಬ್ಬರಿಗೆ ಫ್ಲಾಸ್ಕ್ ತೋರಿಸ್ತಾಳೆ, ಕಾಫಿ ಟೀ ಮಾಡೋ ಫ್ಲಾಸ್ಕು. ಅದನ್ನು ಹಿಡ್ಕೊಂಡು ಹೇಳ್ತಾಳೆ, ಇಲ್ಲ ನಾನು ಬೆಂಗಳೂರು ಪದ್ಮನಾಭ ನಗರದಲ್ಲಿ ನಾನು ಜ್ಯೂಸ್ ಮಾರ್ತಾ ಇದ್ದೆ ಅಂತ. ನೀವು ಬೆಂಗಳೂರಲ್ಲಿ ಟೀ ಅಥವಾ ಕಾಫಿ ಫ್ಲಾಸ್ಕ್ ಹಿಡ್ಕೊಂಡು ಜ್ಯೂಸ್ ಮಾರುವಂಥ ಯಾವುದಾದ್ರೂ ವ್ಯಕ್ತಿಯನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಆಕೆ ಹೇಳ್ತಾಳೆ, 30-40 ಸಾವಿರ ರೂಪಾಯಿ ಇದರಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಹೊಟ್ಟೆಪಾಡಿಗೆ ನಾನು ಏನು ಮಾಡಲಿ ಅಂತ ಒಂದು ಸಲ ಹೇಳ್ತಾಳೆ. ಮತ್ತೊಂದು ಸಲ ಹೇಳ್ತಾಳೆ, ನಾವು ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣವರು ಎಲ್ಲ ಸೇರಿ ಕಲ್ಲು ಹೊಡಿಬೇಕು ನಾವು ಧರ್ಮಸ್ಥಳಕ್ಕೆ, ಅದಕ್ಕೋಸ್ಕರ ಜೈಲಿಗೆ ಹೋದರೂ ಪರವಾಗಿಲ್ಲ, ಜೈಲಿಗೆ ಹೋಗಲಿಕ್ಕೆ ಸಿದ್ಧಳಿದ್ದೇನೆ ಅಂತ ಮತ್ತೊಂದು ಸಲ ಹೇಳ್ತಾಳೆ. ಇನ್ನೊಂದು ಸಲ ಹೇಳ್ತಾಳೆ, ನಮ್ಮ ಆಸ್ತಿ ಇತ್ತು, ಆ ಆಸ್ತಿನ ಯಾರೋ ಹಿಂದೂಗೆ ಮಾರಬೇಕಾಗಿತ್ತು, ಜೈನರಿಗೆ ಯಾಕೆ ಕೊಟ್ಟರು, ಅದಕ್ಕೋಸ್ಕರ ಈ ರೀತಿ ನಾನು ಕೇಳ್ತಾ ಇದ್ದೀನಿ ಅಂತ ಮತ್ತೊಂದು ಸಲ ಹೇಳ್ತಾಳೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾಳೆ. ದುರಂತ ಏನು ಗೊತ್ತಾ? ಇಷ್ಟೆಲ್ಲ ಯಾಕೆ ಹೇಳಿದೆ, ಇದೆಲ್ಲ ನಿಮ್ಗೆ ಗೊತ್ತಿರೋದೆ, ಪ್ರಶ್ನೆ ಅದಲ್ಲ. ನಾನು ಹೇಳಿರೋದು ಇಷ್ಟು ಕೂಡ ನಿಮಗೆ ಕ್ಲೀಶೆ ಅನ್ನಿಸ್ಬೋದು, ಹೇಳಿದ್ದೆ ಹೇಳ್ತಾರೆ ಅನ್ನಿಸ್ಬೋದು. ನನ್ನ ಪ್ರಶ್ನೆ ಅಡಗಿರುವುದು ಇದರ ಹಿಂದಿರುವಂಥ ಲಾಜಿಕ್ಕು ಅದಾದ ಮೇಲೆ ಶುರುವಾಗುತ್ತೆ. ಈಗ ಮೊದಲು ಮಾಸ್ಕ್ ಮ್ಯಾನ್ ಬಂದು ಇಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳ್ತಾನೆ ಸ್ವಾಮಿ. ಹೆಣಗಳನ್ನು ತೋರಿಸ್ಬೇಕಾದ ಜವಾಬ್ದಾರಿ ಯಾರ್ದು? ಮಾಸ್ಕ್ ಮ್ಯಾನ್ದು. ಅದಕ್ಕೆ ಬೇಕಾದಂಥ ಡೆಮೋ ಕೊಡಬೇಕಾದವ್ರು ಯಾರು ಸ್ವಾಮಿ? ಮಾಸ್ಕ್ ಮ್ಯಾನ್ ಕೊಡಬೇಕು. ಆತನಿಗೆ ಸರಂಜಾಮುಗಳನ್ನು ರೆಡಿ ಮಾಡಲಿಕ್ಕೆ ನೀವು ಚೂರು ಸಹಾಯ ಮಾಡಬೇಕೇ ವಿನಃ ನಮ್ಮ ಇಡೀ ಸರ್ಕಾರಿ ಯಂತ್ರವನ್ನು ಆತನಿಗೋಸ್ಕರ ಬಳಸಿ ಇಡೀ ದೇಶಾದ್ಯಂತ ಸುದ್ದಿ ಮಾಡಿ ಮನೆ ಮನೆಗೆ ಈ ವಿಚಾರ ಗೊತ್ತಾಗೋ ಹಂಗೆ ಮಾಡಿ ಒಂದು ಶ್ರದ್ಧಾ ಕೇಂದ್ರದ ಅಪಕೀರ್ತಿಗೆ ಅದಕ್ಕೆ ಕಳಂಕ ತರುವ ರೀತಿಯಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸುವುದು ಒಂದು ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸರಿ? ನಂಗೆ ದಯವಿಟ್ಟು ಹೇಳಿ. ನ್ಯಾಯ ಬೇಕು, ಆದರೆ ಧರ್ಮವನ್ನು ಕೂಡ ನೀವು ನಾಶ ಮಾಡಿ ನ್ಯಾಯವನ್ನು ಕೊಡೋರ? ಧರ್ಮದ ಶ್ರದ್ಧೆಯನ್ನು ಕೂಡ ನೀವು ಸಂಪೂರ್ಣವಾಗಿ ಹತಗೊಳಿಸಿ ನ್ಯಾಯವನ್ನು ಕೊಡಿಸೋದಾ? ಆಯಿತು, ಅಲ್ಲಿಗೆ ಮುಗಿಲಿಲ್ಲ. ಯಾರು ಈ ಮಾಸ್ಕ್ ಮ್ಯಾನ್ ಅಂತ ಎಲ್ಲಿಯಾದರೂ ಯಾವತ್ತಾದರೂ ಏನಾದರೂ ಮಾಹಿತಿಯನ್ನು ಸರ್ಕಾರ ಕಲೆ ಹಾಕ್ತಾ?
ಪಾಪ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅರುಣ್ ಕುಮಾರ್ ಅವರು ಪಾಪ ಯಾವಾಗ ಈ ಪ್ರಕರಣ ಬಂದ ತಕ್ಷಣ ಹೇಳಿದ್ರು ಆತನನ್ನು ಮಂಪರ ಪರೀಕ್ಷೆಗೆ ಗುರುಪಡಿಸಬೇಕು, ಅದಕ್ಕಾಗಿ ಕೋರ್ಟ್ನಿಂದ ಅನುಮತಿ ಪಡಿಬೇಕು, ಇದ್ದಕ್ಕಿದ್ದ ಹಾಗೆ ತನಿಖೆ ಮಾಡಲಿಕ್ಕೆ ಬರೋದಿಲ್ಲ. ಕೋರ್ಟ್ಗೆ ಹೋಗ್ತಾರೆ, ಕೋರ್ಟು ಸೋಮವಾರ ವಿಚಾರಣೆಗೆ ಕೊಡುತ್ತೆ. ಇದ್ದಕ್ಕಿದ್ದ ಹಾಗೆ ಹಿಂದಿನ ದಿವಸನೇ SIT ರಚನೆ ಆಗಿಬಿಡುತ್ತೆ. ಯಾವ ಮುಖ್ಯಮಂತ್ರಿ SIT ರಚನೆ ಮಾಡುವಂಥ ದೊಡ್ಡ ಕೇಸ್ ಏನ್ರಿ ಅಂತ ಅಹಂಕಾರದಿಂದ ಮಾತಾಡಿದ್ರು, ದಿಟ್ಟತನದಿಂದ ಹೇಳಿದ್ರು, ಅಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ SIT ರಚನೆ ಯಾಕೆ ಮಾಡಿದೆ ಅನ್ನುವಂಥ ಲಾಜಿಕ್ಕನ್ನು ಕೊನೆವರೆಗೆ ಹೇಳಲೇ ಇಲ್ಲ. ಹೋಗಲಿ, SIT ರಚನೆ ಆಯಿತು. ರಚನೆ ಆದ ತಕ್ಷಣ ಹಿಂದಿನ ಅಧಿಕಾರಿ ಯಾವ ತನಿಖೆಯನ್ನು ಶುರು ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಿದ್ರು, ಆ ಕೆಲಸವನ್ನು ಇವರು ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದು ಕೂಡ ಪ್ರಶ್ನೆ ಮಾಡಬೇಕಂತ ಪ್ರಶ್ನಾರ್ಹವೇ ಅಲ್ವಾ? ಕೈಯಲ್ಲಿ ಬುರುಡೆ ಹಿಡ್ಕೊಂಡು ಬಂದಿದ್ದಾನೆ. ಈ ಬುರುಡೆ ಯಾವುದು ಮೊದಲು ಅದರ ಬಗ್ಗೆ ನಾವು ಯೋಚನೆ ಮಾಡೋಣ. ಇದು ಯಾವುದು ಹೇಳ್ಬಿಡಪ್ಪ, ತೋರಿಸಿ ಎಲ್ಲಿದೆ ಇದ್ರದ್ದು. ನೀ ಕೈಯಲ್ಲಿ ಬುರುಡೆ ಮಾತ್ರ ಹಿಡಿದಿದೆಯಾ, ಕೆಳಗಿನ ಭಾಗಗಳೆಲ್ಲ ಎಲ್ಲಿದ್ದಾವೆ? 206 ಮೂಳೆಗಳಿರ್ತವೆ ದೇಹದಲ್ಲಿ. ನೀನು ಬುರುಡೆ ಸಿಕ್ಕಿದೆ ಅಂದಮೇಲೆ ದೇಹದ ಉಳಿದ ಭಾಗನೂ ಇರಲೇಬೇಕು. ಅಸಿಡಿಕ್ ಸಾಯಿಲ್ ಆಗಿ ಕರಗಿ ಹೋಗಿ ಬರೀ ಬುರುಡೆ ಮಾತ್ರ ಉಳಿದ ಭಾಗ ಕರಗಲಿಕ್ಕೆ ಸಾಧ್ಯ ಇಲ್ಲ, ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ. ಆದ್ದರಿಂದ ಫಸ್ಟು ನೀನು ಈ ಬುರುಡೆಯ ದೇಹ ಎಲ್ಲಿದೆ ತೋರಿಸ್ಬಿಡು, ಇದಾದ ಮೇಲೆ ತನಿಖೆ ಮಾಡೋಣ ಅಂತ ಹೇಳಿದರೆ ಆಯಿತು. ನೀನು ಹೇಳಿದ್ದೇ ಸರಿ, ನೀನು 100 ಹೆಣಗಳನ್ನು ಹೂತಾಕಿದೀಯಾ, ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ, ದಬ್ಬಾಳಿಕೆ ಮಾಡಲಾಗಿದೆ, ಎಲ್ಲ ಸರಿ. ನಿನ್ನ ಕುಲಬಾಂಧವರೆಲ್ಲಿದ್ದಾರೆ? ನಿನ್ನ ಜೊತೆ ಕಸ ಗುಡಿಸ್ಲಿಕ್ಕೆ ಪೌರ ಕಾರ್ಮಿಕರು ಬಂದಿದ್ರಲ್ಲ ನೇತ್ರಾವತಿ ದಂಡೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅವರೆಲ್ಲ ಎಲ್ಲಿದ್ದಾರೆ? ಪರಿಚಯ ಮಾಡಿಸು. ಮೊದಲು 1 ವಾರ ಇದ್ರ ಪೂರ್ತಿ ನಿನ್ನ ಇಹಪರಗಳನ್ನು ನೋಡ್ತೀವಿ. ನಿನ್ನ ತನಿಖೆ ಬಗ್ಗೆ, ನಿನ್ನ ಈ ಆರೋಪದ ಬಗ್ಗೆ ಏನೇನು ಬೇಕು ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೋತೀವಿ, ಬಾ ಹೋಗೋಣ ಅಂತ ಒಂದು 4 ಜನ ಸಿಬ್ಬಂದಿ ಕೊಟ್ಟು ಕಳಿಸಿದರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತ? ಈ ರೀತಿಯಾದಂಥ ಅವಮಾನವನ್ನು ಪೊಲೀಸ್ ಇಲಾಖೆ, ಸರ್ಕಾರ ಎಲ್ಲರೂ ಅನುಭವಿಸಬೇಕಾದ ಪರಿಸ್ಥಿತಿ ಬರ್ತಿತ್ತ? ಯಾವಾಗ ಇದು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಯಿತು? ಯಾವಾಗ ಇಡೀ ಸಮಾಜದಲ್ಲಿರುವಂಥ ಹಿಂದೂಗಳೆಲ್ಲ ಎಚ್ಚರಾದರು? ಯಾವಾಗ ವಕೀಲರು 800 ಜನ ಬರ್ತಾ ಇದ್ದಾರೆ, 200 ಕಾರುಗಳು ಬರ್ತಾ ಇದ್ದಾವೆ, MLAಗಳು ಬರ್ತಾ ಇದ್ದಾರೆ, ಜನ ಎಲ್ಲ ದಂಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ SIT ತನಿಖೆಯನ್ನು ಸ್ಥಗಿತಗೊಳಿಸಲಾಗತ್ತೆ. ಆತ ಇನ್ನೊಂದು 30 ಗುಂಡಿ ಹೊಡಿಲಿಕ್ಕೆ, 15 ಗುಂಡಿ ಹೊಡಿಲಿಕ್ಕೆ ಸಿದ್ಧನಿದ್ದಂಥ ಮನುಷ್ಯ. ಆವಾಗ ಇದ್ದಕ್ಕಿದ್ದ ಹಾಗೆ ಸ್ಥಗಿತಗೊಳಿಸಿ. ಯಾಕೆ ಸ್ಥಗಿತಗೊಳಿಸಿದ್ರಿ? ಇದ್ದಕ್ಕಿದ್ದ ಹಾಗೆ ನಿಮಗೆ ಜ್ಞಾನೋದಯ ಆಗಿದ್ದು ಯಾಕೆ? ಇನ್ನು ಈ ಮುಲ್ಲಾ ಸಮೀರ ಕತೆ ಕಟ್ತಾನೆ. ಯಾರ್ದು? ಅನನ್ಯ ಭಟ್ ಕಥೆಯನ್ನು ಕಟ್ತಾನೆ. 4 ಜನ ಗೆಳತಿಯರು ಹೋಗಿದ್ರು, ಇವರು ಧರ್ಮಸ್ಥಳಕ್ಕೆ ಹೋಗಿದ್ರು, ಆಕೆ ಒಳಗೆ ಹೋದರು, ಹೊರಗೆ ಬರೋದ್ರಾಗ ಇರಲವೇ ಇಲ್ಲ, ಆಕೆ ಅತ್ಯಾಚಾರ. ಕಥೆಯನ್ನು ಕೇಳಬೇಕು ನೀವು. ಆ ರೀತಿ ಪುಂಖಾನುಪುಂಖವಾಗಿ ಆತ ಕತೆ ಹೇಳ್ತಾನೆ. ಕತೆ ಹೇಳಿದ್ದು ಕೋಟಿಗಟ್ಟಲೆ ವೈರಲ್ ಆಯಿತು ಅಂತ ಹೇಳ್ತಾರೆ. ಯಾವುದಾದ್ರೂ ವಿಡಿಯೋ ಆ ರೀತಿ ವೈರಲ್ ಆಗಲಿಕ್ಕೆ ಸಾಧ್ಯವಾ? ಎಷ್ಟೇ ಇಡೀ ಕರ್ನಾಟಕದ ಜನ ನೋಡಿದ್ರೆ 5, 10, 15, 20 ಲಕ್ಷ ಜನ ನೋಡ್ಬೋದು. ಇದನ್ನು ಯೂಟ್ಯೂಬ್ನಲ್ಲಿ ಬೂಸ್ಟ್ ಅಂತ ಕರೀತಾರೆ. ಈ ಬೂಸ್ಟ್ ಮಾಡಿದವರು ಯಾರು? ಇದರ ತನಿಖೆ ಆಗಬೇಕಲ್ವಾ? ಇಷ್ಟು ದಿವಸ ಬೇಕಾ ಇದಕ್ಕೆಲ್ಲ? ಅಂದರೆ ಈ ರಾಜ್ಯದಲ್ಲಿ ಇಷ್ಟ ಬಂದ ಹಾಗೆ ಇಷ್ಟು ಸ್ವೇಚ್ಛಾಚಾರದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಅದಕ್ಕೆ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರಿತೀರಾ? ಅಬ್ಸಲ್ಯೂಟ್ ಫ್ರೀಡಮ್ ಅನ್ನೋದಿಲ್ಲ ಅಂತ ಸಂವಿಧಾನವೇ ಹೇಳ್ತದೆ. ಅಬ್ಸಲ್ಯೂಟ್ ಫ್ರೀಡಮ್ ಅಂತ ಇಲ್ಲ. ಅದಕ್ಕೆ ಅದರದೇ ಆದಂಥ ವ್ಯಾಪ್ತಿ, ಅದರದೇ ಆದಂಥ ಚೌಕಟ್ಟು, ಅದರದೇ ಆದಂಥ ಇತಿಮಿತಿಗಳು ಪ್ರತಿ ಸ್ವಾತಂತ್ರ್ಯಕ್ಕೂ ಇರ್ತವೆ. ನನಗೆ ಸ್ವಾತಂತ್ರ್ಯ ಇದೆ ಅಂತ ಬರಬತ್ಲೆ ರಸ್ತೆನಲ್ಲಿ ಓಡಾಡಿದರೆ BNS ಸೆಕ್ಷನ್ ಪ್ರಕಾರ ಒಳಗೆ ಹಾಕ್ತಾರೆ. ನನಗೆ ಸ್ವಾತಂತ್ರ್ಯ ಇದೆ ಅಂತ ರಸ್ತೆನಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಓಡಾಡಿದರೆ ಹಿಡ್ಕೊಂಡು ಹೋಗ್ತಾರೆ. ಯಾವ್ರ ಜೊತೆ ಓಡಾಡ್ತಾ ಇದ್ದು ಹೇಳು ಅಂತಾರೆ. ಅಶ್ಲೀಲವಾಗಿ ನಡವಳಿಕೆ ಮಾಡೋ ಹಾಗಿಲ್ಲ ಸಮಾಜ, ಹಾಗೆಲ್ಲ ಕಾನೂನುಗಳಿರ್ತವೆ. ಅಂಥದ್ದು ಈತ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧರ್ಮಕ್ಷೇತ್ರದ ಬಗ್ಗೆ ಸುಳ್ಳು ಹೆಸರನ್ನು ಕಟ್ಟಿ ಗೌಡ್ರು ಅಂತ ಕರೆದು, ಜಮೀನ್ದಾರು ಗೌಡ್ರು ಅಂತ ಕರೆದು ಏನು ಬೇಕಾದರೂ ಮಾಡಿದ್ರು ಸರ್ಕಾರ ಏನೂ ಮಾಡೋದೇ ಇಲ್ಲ. ಸರ್ಕಾರದಲ್ಲಿರುವ ಎಲ್ಲ MLAಗಳಿಗೆ, MP ಗಳಿಗೆ, ಶಾಸಕರ ಮೊಬೈಲ್ನಲ್ಲಿ ವಿಡಿಯೋ ಬಂದಿದೆ. ಒಬ್ಬ ಗೃಹ ಸಚಿವ, ಒಬ್ಬ MLA ಇದ್ರ ಬಗ್ಗೆ ಒಂದು ಚಕಾರ ಶಬ್ದ ಮಾತಾಡಲಿಲ್ಲ. ಹೆಂಗೆ ಅಂದರೆ ವ್ಯವಸ್ಥೆಯ ಲೋಪಗಳನ್ನು ಬಳಸಿಕೊಳ್ಳುವ ತಂತ್ರಗಾರಿಕೆ, ಕುತಂತ್ರ, ಟೂಲ್ ಕಿಟ್ಟು ಇವ್ರ ಹತ್ರ ರೆಡಿ ಇತ್ತು. ಇನ್ನೊಬ್ಬ ಜಯಂತ್ ಅಂತ ಬರ್ತಾನೆ. ಈ ಜಯಂತು UDR ಹಿಡ್ಕೊಂಡು ಬರ್ತಾನೆ. ನೋಡಿ ಸ್ವಾಮಿ, ಈತ ಸತ್ರಂತೆ, ತಕ್ಷಣ ಪೋಸ್ಟ್ ಮಾರ್ಟಮ್ ಆಯ್ತಂತೆ, ಅದಾದಕ್ಕೂ ಹೋಗಿದ್ಬಿಟ್ರಂತೆ ಅಂತ. ಏನೋ ಹೆಣ ತೊಗೊಂಡೋಗಿ ಇವ್ರ ಮನೇಲಿ ಇಡಬೇಕಾಗಿತ್ತ 8 ದಿವಸ ಕೊಳತು ಹೋಗೋವರೆಗೂ. ಪ್ರತಿಯೊಂದಕ್ಕೂ ದಾಖಲೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ಇಟ್ಕೊಳ್ಳಲಾಗಿದೆ. ಈಗ ಆತನ ಹೆಸರು ಹೊರಗೆ ಬಂದಿದೆ. ಈ ಅನನ್ಯ ಭಟ್ ಹೆಸರು ಹೇಳಿದಂಥ ಮುಜುಕಿ
ಈಗಲೂ ಕೂಡ ಇದೇ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆಕೆಯನ್ನು ಸಹಿಸಲಿಕ್ಕೆ ಯಾರ ಕಡೆ ಸಾಧ್ಯ ಆಗ್ತಾ ಇಲ್ಲ. ಇದು ಇವತ್ತಿರುವಂಥ ವ್ಯವಸ್ಥೆ. ನನ್ನ ಪ್ರಶ್ನೆ ಅದಲ್ಲ. ಇದೆಲ್ಲದಕ್ಕೂ ಒಂದು ದೊಡ್ಡ ಮಟ್ಟದ ದುಡ್ಡು ಬಂದಿರಬೇಕಲ್ವಾ? ಈ ತಿಮರೋಡಿ ಅಂಥದ್ದೊಂದು ದೊಡ್ಡ ಬಂಗಲೆಯನ್ನು ಕಟ್ತಾನೆ, ಎಲ್ಲಿಂದ ಬಂತು ದುಡ್ಡು? ಅದಕ್ಕೆ ಬೇಕಲ್ವಾ? ಇನ್ನು ಈ ಅನನ್ಯ ಭಟ್ಟನ ಕತೆ ಹೇಳ್ತಾ ಇದ್ದಾಳಲ್ಲ, ಈಕೆಗೆ ಎಷ್ಟು ದುಡ್ಡು ಬಂತು ಗೊತ್ತಾಗಬೇಕಲ್ವಾ? ಈ ಮಾಸ್ಕ್ ಮ್ಯಾನ್ ಈತನ ತನಿಖೆ ನಡೀತಾ ಇದೆ, ಈತನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋಂಥ ಸಂಪೂರ್ಣ ಸ್ಪಷ್ಟನೆ ಆಗಬೇಕಲ್ವಾ? ಇನ್ನು ಸೌಜನ್ಯ ಅವರ ತಾಯಿ ದೊಡ್ಡ ಬಂಗಲೆ ಕಟ್ಕೊಂಡಿದ್ದಾರೆ, 3 ಅಂತಸ್ತಿನ ಬಂಗಲೆ. ಹೋಗಿ ನೋಡ್ಬೇಕು ನೀವು, ಯಾರ ಮನೆ ಇದು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೇಕು. ನನಗೆ ಆಶ್ಚರ್ಯ ಆಯಿತು, ಹುಬ್ಬೇರಿಸ್ಬಿಟ್ಟೆ. ಹೆಂಗೆ ಏನು ಮೂಲ ಅಂತ ಕಂಡು ಹಿಡಿಬೇಕಲ್ವಾ? ಯಾವುದೋ SITನೋ ಕರ್ನಾಟಕ ಪೊಲೀಸೋ ಇನ್ನು ಕಂಡು ಹಿಡಿಯೋಕ್ಕಾಗತ್ತಾ? ಇಲ್ಲಿ ನಡೆದಿರೋದು ಲೇವಾದೇವಿ, ದುಡ್ಡಿನ ವ್ಯವಹಾರ ನಡೆದಿದೆ. ಇದರಿಂದ ಯಾರ್ಯಾರಿದ್ದಾರೆ? 3 ಜನ ಯೂಟ್ಯೂಬರ್ ಮೇಲೆ ದಾಳಿ ಆಗಿದೆ ಅಂದ ತಕ್ಷಣ SDPI ಓಡ್ ಬಂತಲ್ಲ. ಯಾವ SDPI ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವರ SDPI, ಇವರ PFI, ಇವರ ಸಿಮಿ ಉಗ್ರ ಸಂಘಟನೆ, ಅದರ ಹಿಂದಿರುವಂಥ ಶಕ್ತಿಗಳು, ಇವೆಲ್ಲ ಯಾರ್ಯಾರು ಇದ್ರ ಹಿಂದಿದ್ದಾರೆ ಅನ್ನುವಂಥದ್ದು ಬೇಕಲ್ಲ. ಇದು ಯಾರು ಮಾಡಬೇಕು? ಕರ್ನಾಟಕ ಪೊಲೀಸ್ ಮಾಡ್ತಾರಾ? NIA ಮಾಡಬೇಕಾದ ಕೆಲಸ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದನ್ನು ಈ ಹಂತದಲ್ಲಿಯೇ ತನ್ನ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಅಷ್ಟೇ ಅಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಯೂಟ್ಯೂಬರ್ಗಳ ಸಹಿತ ಎಲ್ಲರ ಬ್ಯಾಂಕ್ ಖಾತೆ ಚೆಕ್ ಆಗಬೇಕು, ಪ್ರತಿಯೊಬ್ಬರದು. ಯಾವನೇ ಇರಲಿ ಅವನು, ಪರಾನೋ ವಿರೋಧನೋ, ಏನು ವಿಡಿಯೋ ಮಾಡಿದ್ರು ಧರ್ಮಸ್ಥಳದ ಮೇಲೆ ವಿಡಿಯೋ ಮಾಡಿದೆಯಾ, ನಿನ್ನ ಅಕೌಂಟ್ ಕೊಡು ಅಂತ ಕೇಳಬೇಕು. ಯಾರೇ ಕೊಟ್ಟಿರಲಿ ದುಡ್ಡು, ಎಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು. ಇದ್ರ ಹಿಂದಿರುವಂಥ ಶಕ್ತಿಗಳು ಗೊತ್ತಾಗಬೇಕು. ಯಾಕೆಂದರೆ ಒಂದು ಭಾರತ ದೇಶದಲ್ಲಿ ನಡೆಯುವಂಥ ಮತದಾನದ ಪ್ರಕ್ರಿಯೆಗೆ ದುಬೈನ ಮತಾಂಧ ಶಕ್ತಿಗಳು ವಿಶೇಷ ವಿಮಾನದಲ್ಲಿ ಕಳಿಸಿ ಕೇರಳದಲ್ಲಿ ವೋಟಿಂಗ್ ಮಾಡಿಸ್ತವೆ. ಅರ್ಥ ಮಾಡ್ಕೊಳ್ಳಿ. ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ಇನ್ನಿಲ್ಲದ ಹಾಗೆ ಸರ್ಕಾರವೇ, ಆಯಾ ರಾಜ್ಯಗಳ ಸರ್ಕಾರವೇ ಎಲ್ಲ ದಾಖಲಾತಿಗಳನ್ನು ಮಾಡಿ ಅವರನ್ನು ಇಲ್ಲಿ ಉಳಿಸುವಂಥ ಕೆಲಸ ನಡೀತವೆ. ಇದೆಲ್ಲ ಹೆಂಗೆ ಸಾಧ್ಯ ಆಗುತ್ತೆ? ಕೇವಲ ದುಡ್ಡಿನಿಂದ, ರೊಕ್ಕದಿಂದ ಆಗೋ ಕೆಲಸ. ಇದರಿಂದ ಎಷ್ಟು ಲಕ್ಷಾಂತರದ್ದು, ಕೋಟ್ಯಾಂತರ ದುಡ್ಡು ಓಡಾಡೋದು ಅರ್ಥ ಮಾಡ್ಕೊಳ್ಳಿ. ಒಂದು ಆಡಿಯೋ ಇದೆ, ಆಡಿಯೋದಲ್ಲಿ ಹೇಳ್ತಾರೆ, ಈ ಧೂರ್ತ ಸಮೀರ ಇದನ್ನಲ್ಲ, ಈತ ಮುಲ್ಲಾ ಸಮೀರ, ಈತನು ಭಾಳ ಕಷ್ಟಪಟ್ಟಿದ್ದಾನೆ, ಆತನ ಒಂದು 50 ಲಕ್ಷ ಕೊಡಬೇಕು ಅಂತ ಅದರಲ್ಲಿ ಹೇಳಿದ್ದಾರೆ. 50 ಲಕ್ಷ ವಿಡಿಯೋ ಮಾಡುವಂಥ ಹುಡುಗನಿಗೆ ಕೊಟ್ಟಿದ್ದಾರೆ ಅಂತಂದರೆ, ಆತ ತಪ್ಪಿಸ್ಕೊಂಡು ಹೋಗಿ ಅಂಡರ್ಗ್ರೌಂಡ್ ಆಗಿದ್ದಾನೆ ಅಂದರೆ ಯಾವ ಮಟ್ಟಿನ ಅಪರಾಧ ಪ್ರಕ್ರಿಯೆಗಳಿಗೆ ಟೂಲ್ ಕಿಟ್ ತಯಾರಾಗಿರ್ಬೋದು. ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇವತ್ತು ಎಲ್ಲ ಚಾನಲ್ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಸಂದರ್ಶನ ಮಾಡ್ತಾ ಇದ್ದಾರೆ, ಎಲ್ಲರೂ ಒಂದೊಂದು ಮಾತುಗಳನ್ನ ಹೇಳ್ತಾರೆ. ಆಗಬೇಕಾಗಿದ್ದ ಕೆಲಸ ಅದಲ್ಲ. ಯಾರು ಇವತ್ತು ಇದಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ಅವರಿಗೆ ನೆಮ್ಮದಿ ಸಿಗಬೇಕು ಅಂದರೆ, ಯಾವ ಧರ್ಮಸ್ಥಳದಂಥ ಒಂದು ಭಕ್ತಿ ಶ್ರದ್ಧಾ ಕೇಂದ್ರಕ್ಕೆ ಈ ರೀತಿಯದಾದಂಥ ಕಳಂಕ ತರುವಂಥ ಕೆಲಸ ಆಗಿದೆಯಲ್ಲ, ಅದಕ್ಕೊಂದು ಅಂತ್ಯವನ್ನು ಹಾಡಬೇಕು ಅಂದರೆ ಸರಿಯಾದಂಥ ನ್ಯಾಯ ಸಿಗಬೇಕು. ಇದಕ್ಕೆ NIA ಮತ್ತು ED ಇದನ್ನು ತನಿಖೆ ಮಾಡುವ ಮೂಲಕ ಒಂದು ತಾರ್ಕಿಕವಾದ ಅಂತ್ಯವನ್ನು ಹಾಡಬೇಕು. ಇದು ನಮ್ಮ ಸದಿಚ್ಛೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.